ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು. ಹೇಗಿದ್ದೀರಾ? ನಮ್ಮೆಲ್ರಿಗೂ ಪೌಷ್ಟಿಕಾಂಶ ಕೊಡ್ತಾ ಕಾಪಾಡ್ತಿರೋ ಆ ಗೋಮಾತೆಗೊಂದು ನಮಸ್ಕಾರ ಮಾಡ್ತಾ ಬೆಣ್ಣೆನ ಹೇಗೆ ತಯಾರಿಸೋದು ಹಾಗೂ ತುಪ್ಪನ ಹೇಗೆ ಮಾಡೋದು ಅಂತ ನೋಡೋಣ. ಪ್ರತಿ ದಿವಸ ನಾನು ಹಾಲು ಕಾಯಿಸಿ ಅದು ಆರಿದ್ಮೇಲೆ ಅದರ ಮೇಲೆ ಬರುವಂಥ ಕೆನೆಯನ್ನು ತಕ್ಕೊಂಡು ಒಂದು ಬಾಕ್ಸಲ್ಲಿ 1 ತಿಂಗಳ ಕಾಲ ಫ್ರೀಝರ್ನಲ್ಲಿ ಇಟ್ಟಿರ್ತೀನಿ. ಪ್ರತಿ ದಿವಸ ಶೇಖರಣೆ ಮಾಡ್ತೀನಿ. ಹೀಗೆ ಮಾಡಿ 1 ತಿಂಗಳಾದಮೇಲೆ ನಾನು ಅದಕ್ಕೆ ಎಪ್ಪು ಹಾಕ್ತೀನಿ. ಅದಕ್ಕೆ ಅಂದರೆ ಮಜ್ಜಿಗೆ ಅಥವಾ ಮೊಸರು ಹಾಕಿ 1 ದಿವಸ ಪೂರ್ತಿ ಈಚೆ ಬಿಡ್ತೀನಿ ನಾನು. ಬಿಟ್ಟರೆ ಅದು ನಾವು ಇಡ್ಲಿ ದೋಸೆ ಹೇಗೆ ಫರ್ಮೆಂಟ್ ಆಗುತ್ತೆ ಹಾಗೆ ಫರ್ಮೆಂಟ್ ಆಗುತ್ತೆ. ಆದಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ನಾವು 1 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಪಲ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಿಕ್ಸಿ ಮಾಡಬಾರ್ದು, ನಂಬರ್ಸಲ್ಲಿ ಹಾಕಬಾರ್ದು. ನಾವು ಅದನ್ನ ಪಲ್ಸ್ ಮಾಡಬೇಕಷ್ಟೆ. ಒಂದು 7ರಿಂದ 8 ಸತಿ ಪಲ್ಸ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಲಮ್ಸ್ ಆಗಿ ಬರುತ್ತೆ, ಅಂದರೆ ಗಡ್ಡೆ ಗಡ್ಡೆ ಆಗಿ ಈ ಥರ ಬರುತ್ತೆ. ಹಾಗೆ ಅದು ಬೆಣ್ಣೆ ಸಪ್ರೇಟ್ ಆಗಿ ಬಟರ್ ಮಿಲ್ಕೆ ಸಪ್ರೇಟ್ ಆಗುತ್ತೆ, ಮಜ್ಜಿಗೆನೇ ಸಪ್ರೇಟ್ ಆಗುತ್ತೆ. ನೋಡಿ ಹೇಗೆ ಆ ಲಮ್ಸ್ ಹಾಗಾಗಿ ಕೈಗೆ ಹಾಗೆ ಸಿಗುತ್ತೆ ಬೆಣ್ಣೆ. ನೋಡೋಕ್ಕೆ ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನು ತಗೊಂಡು ಹಾಗೆ ಕೃಷ್ಣನಿಗೆ ತಿನ್ಸೋಣ ಅಂತ ಆಸೆ ಆಗುತ್ತೆ ಅಲ್ವಾ? ನಾವು ಇದನ್ನು ಸರಿಯಾಗಿ ಕೈ ಆಡಿಸ್ಕೊಂಡು ಅದನ್ನು ಒಂದು ಕಡೆ ಗಡ್ಡೆ ಮಾಡ್ಕೋಬೇಕು. ಈ ಥರ ಗಡ್ಡೆ ಮಾಡ್ಕೊಂಡು ಕೈಗೆ ಬರೋ ಥರ ನಾವು ತೊಗೊಬೇಕು, ಇಲ್ಲಾಂದರೆ ಕೈಗೆ ಬರೋದಿಲ್ಲ ಅದು. ಸೊ ಈ ಥರ ಎಲ್ಲ ಚೆನ್ನಾಗಿ ಸಪ್ರೇಟಾಗಿ ಸೈಡಿಗೆ ತೊಗೊಂಡು ಅದನ್ನು 2 ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. 2 ಸತಿ ತೊಳ್ಕೊಬೇಕಾಗತ್ತೆ ಬೆಣ್ಣೆನ. ಸೊ ಈ ಥರ ಬೆಣ್ಣೆ ಗಡ್ಡೆನ ನಾವು ಎತ್ಕೊಂಡು ನೀರಿಗೆ ಹಾಕ್ಕೋಬೇಕು. ಅದು ತುಂಬ ಸಣ್ಣದಿರೋ ಕಾರಣ ನಮಗೆ ಈಸಿಯಾಗಿ ಕೈಗೆ ಅದು ಸಿಗೋದಿಲ್ಲ. ಫಸ್ಟು ಗಡ್ಡೆ ಮಾಡಿದ್ಮೇಲೆ ಅದು ಕೈಗೆ ತೊಗೊಂಡು ನೀರಿಗೆ ಹಾಕೋದಕ್ಕಾಗೋದು. ಸೊ ಈಗ ಹಾಕೋಣ. ಇದನ್ನು ನಾವು ಕ್ಲೀನಾಗಿ 2 ಸತಿ ತೊಳ್ಕೊಬೇಕಾಗ್ತದೆ. ಸೊ ಇದು ತೆಗೆಯೋದೇ ಒಂದು ಸ್ವಲ್ಪ ಟೈಮ್ ಆಗುತ್ತೆ ನೀಟಾಗಿ, ಯಾಕಂದರೆ ಅಷ್ಟು ಬೆಣ್ಣೆ ನಾವು ಸುಮ್ಮನೆ ಹಾಗೆ ಬಿಡೋದಕ್ಕಾಗೋದಿಲ್ಲ ಅಲ್ವಾ, ವೇಸ್ಟ್ ಆಗುತ್ತೆ. ಸೊ ಅದರಿಂದ ನಿಧಾನಕ್ಕೆ ಪೇಷನ್ಸ್ ಆಗಿ ನಾವು ಈ ಥರ ತಕ್ಕೋಬೇಕಾಗತ್ತೆ ಬೆಣ್ಣೆ ಮುದ್ದೆನ ತಕ್ಕೊಂಡು ನಾವು ನೀರಿಗೆ ಹಾಕೋಬೇಕು. ನಾವು ಬೆಣ್ಣೆನ ಬೇಕಾದ್ರೆ ಹಾಗೆ ಸಪ್ರೇಟಾಗಿ ತೆಗೆದಿಕ್ಕೊಂಡು ಈಗ ಗ್ರೇವಿ ಮತ್ತು ಕೆಲವು ಬೇರೆ ಅಡುಗೆಗಳಿಗೆಲ್ಲ ಹಾಗೆ ಯೂಸ್ ಮಾಡ್ಬೋದು ಎತ್ತಿಕ್ಕೊಂಡು. ಅಥವಾ ನೀವು ಬೇಕಾದರೆ ಇದನ್ನ ಬೆಣ್ಣೆನ ಕ್ಲೀನಾಗಿ ತೊಳ್ಕೊಂಡು ಹಾಗೆ ತುಪ್ಪ ಕಾಯಿಸ್ಕೋಬೋದು. ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ನಾನು ತುಪ್ಪನ ಡೈರೆಕ್ಟಾಗಿ ಮಾಡ್ಕೋತಾ ಇದ್ದೀನಿ. ತುಪ್ಪ ಖಾಲಿ ಆಗಿದೆ ಮನೆಯಲ್ಲಿ, ಆದ್ದರಿಂದ ಡೈರೆಕ್ಟಾಗಿ ತುಪ್ಪ ಮಾಡ್ಕೋತಾ ಇದ್ದೀನಿ. ಸೊ ಈಗ 1 ಸತಿ ತೊಳೆದಾಗಿದೆ ನೋಡಿ, ಬೆಳ್ಳಕ್ಕೆ ಹೇಗೆ ಹಾಲು ಅದು ಮಜ್ಜಿಗೆ ಎಲ್ಲ ಹಾಕಿ ಬರ್ತಾ ಇದೆಯಲ್ಲ, ನೀರಲ್ಲಿ ಬಿಟ್ಕೋತಾ ಇದೆ. ಸೊ ಇವಾಗ ಕ್ಲೀನಾಗಿ ಇರೋ ನೀರಲ್ಲಿ ಹಾಕಿ ತೊಳೆದ್ರೆ ನಮಗೆ ಬೆಣ್ಣೆ ಕ್ಲೀನಾಗಿ ಶುದ್ಧವಾಗಿ ತಯಾರಾಗುತ್ತೆ. ಸೊ ಈಗ 2ನೇ ಸತಿ ಬೆಣ್ಣೆನ ಕ್ಲೀನಾಗಿ ತೊಳ್ಕೊಂಡು ನಾವು ಅದನ್ನು ತೆಕ್ಕೋತೀವಿ. ಹಾಗೆ ಉಳಿದಿರೋದು ನಾವು ಮಿಕ್ಸಿ ಆಡಿಸಿ ಉಳಿದಿತ್ತಲ್ಲ ನೋಡಿ, ಮಜ್ಜಿಗೆ ಆಗಿದೆ ಇದು. ಸೊ ನನಗೆ ಈ ಮಜ್ಜಿಗೆನ ನಾನು ಪ್ರತಿ ಸತಿ ಪನ್ನೀರ್ ಮಾಡ್ಕೋತೀನಿ. ಯಾಕೆಂದರೆ ನನ್ನ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಬಾಕ್ಸಿಗಾಗುತ್ತೆ. ಸ್ಯಾಂಡ್ವಿಚ್ ಅಥವಾ ಫ್ರ್ಯಾಂಕಿ ರೋಲ್ಸ್ಗಳು ಈ ಥರ ಎಲ್ಲ ಮಾಡ್ಕೋತೀನಿ ನಾನು. ಸೊ ಅದನ್ನು ಕಾಯಕ್ಕಿಡ್ತಾ ಇದ್ದೀನಿ ಒಲೆ ಮೇಲೆ. ಈ ಮಜ್ಜಿಗೆನ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕಾಯಕ್ಕಿಡಬೇಕು. ಒಂದು ಸ್ವಲ್ಪ ಅದು ಕಾಯ್ತಾನೆ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ಈಗ 2ನೇ ಸತಿ ತೊಳೆದಿರೋ ಬೆಣ್ಣೆನ ಇನ್ನೊಂದು ಪಾತ್ರೆಯಲ್ಲಿ, ಕಾಯಕ್ಕಿಡೋ ಪಾತ್ರೆಯಲ್ಲಿ ಹಾಕಬೇಕಾಗತ್ತೆ. ನಾನು ಹೇಳಿದೆ ಡೈರೆಕ್ಟಾಗಿ ನಾನು ತುಪ್ಪ ಮಾಡ್ತಾಯಿದ್ದೀನಿ ಈಗ. ಸೊ ಬೆಣ್ಣೆನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದನ್ನು ಕಾಯಕ್ಕಿಡ್ತಾ ಇದ್ದೀನಿ. ಈಗ ನಾನು ತುಪ್ಪ ಮಾಡ್ಕೋತಾ ಇದ್ದೀನಿ. ಇದು ನೀವು ಸಣ್ಣ ಉರಿನಲ್ಲಿಡಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಬೇಡಿ. ಈಗ ನಾವು ಕಾಯಕ್ಕಿಟ್ಟಿದ್ವಲ್ಲ ಮಜ್ಜಿಗೆ, ಅದಕ್ಕೆ ವಿನಿಗರ್ ಹಾಕಬೇಕಾಗತ್ತೆ. ವಿನಿಗರ್ ಹಾಕಿ ತಿರುಗಿಸ್ಬೇಕು. ಇದು ಸ್ವಲ್ಪ ಹೊಗೆ ಬರ್ತಿದೆ, ಕಾದಿದೆ ಮಜ್ಜಿಗೆ ಬಿಸಿಗೆ. ಸೊ ಹಾಗಾಗಿ ವಿನಿಗರ್ 1-2 ಡ್ರಾಪ್ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಇನ್ನೊಂದು 10 ಸೆಕೆಂಡು 15 ಸೆಕೆಂಡ್ ಆದಮೇಲೆ ಮತ್ತೆ ಇನ್ನೊಂದು ಪೋರ್ಷನ್ ವಿನಿಗರ್ ಹಾಕ್ಕೋಬೇಕಾಗತ್ತೆ. ಅದು ಹಾಕೋ ನಮಗೆ ಇಲ್ಲಿ ತುಪ್ಪ ರೆಡಿಯಾಗಿದೆ ನೋಡಿ. ಸೊ ಇದು ಗೋಲ್ಡನ್ ಕಲರ್, ಎಷ್ಟು ಶುದ್ಧವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಲ್ವಾ? ಈ ಥರ ಕಾದಿರುವಾಗ ನಾವು ಏಲಕ್ಕಿ ಮತ್ತು ಲವಂಗ ಹಾಕೋಬೇಕು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೆ ನಮಗೆ ಕೋಲ್ಡ್ ಮಾಡೋದಿಲ್ಲ. ತುಪ್ಪ ಕೆಲವೊಬ್ಬರು ಹೇಳ್ತಾರೆ ನೋಡಿ, ಮಕ್ಕಳಿಗೆ ತುಪ್ಪ ಕೋಲ್ಡ್ ಆಗಿದೆ ತುಪ್ಪ ಕೊಡೋದಿಲ್ಲ ಹಾಗೆಲ್ಲ ಹೇಳ್ತಾರೆ. ಸೊ ಅದಕ್ಕಾಗಿ ಫ್ಲೇವರ್ಗೂ ಮತ್ತು ಅದಕ್ಕೂ ನಾವು ಏಲಕ್ಕಿ ಮತ್ತು ಲವಂಗನ ಹಾಕ್ತೀವಿ, 4 ಲವಂಗನ. ಇನ್ನು ಕೆಲವ್ರು ಏನು ಮಾಡ್ತಾರೆ, ವೀಳ್ಯದೆಲೆನ ಮಜ್ಜಿಗೆನಲ್ಲಿ ಡಿಪ್ ಮಾಡಿ ಅದನ್ನು ತುಪ್ಪದಲ್ಲಿ ಹಾಕ್ತಾರೆ ಕಾಯೋದಕ್ಕೆ. ಸೊ ಅದು ಈಗ ಹಾಕಿದ್ಮೇಲೆ ನಾವು ಒಂದು 10 ಸೆಕೆಂಡ್ ಬಿಟ್ಟು ಆಫ್ ಮಾಡ್ತೀನಿ. ಮಾಡಿದ್ಮೇಲೆ ನೋಡಿ ಈ ಥರ ಆಗಿದೆ. ಸೊ ಈಗ ಪೂರ್ತಿಯಾಗಿ ತುಪ್ಪ ಬಿಟ್ಕೊಂಡಿದೆ. ಸೊ ಈಗ ಇದು ರೆಡಿ ಇದೆ. ಅಷ್ಟರಲ್ಲಿ ನಾವು ಅದು ಆರೋ ಅಷ್ಟರಲ್ಲಿ ಈಗ ನಾವು ಏನು ವಿನಿಗರ್ ಹಾಕ್ಕೊಂಡು ನಾವು ಪನ್ನೀರ್ ಮಾಡ್ಕೊಳ್ಳೋಕ್ಕೆ ಇಟ್ಟಿದ್ವಿ ಮಜ್ಜಿಗೆನ,
ಅದನ್ನು ಒಂದು ಸೈಡಲ್ಲಿ ಸೋದ್ಕೋಬೇಕು. ಹಾಗೆ ಅದು ಸೋರೋ ಅಷ್ಟರಲ್ಲಿ ನಾವು ತುಪ್ಪನ ಆರಿದೆ, ನಾವು ಆ ಪ್ರೊಸೀಜರ್ ಮುಗಿಯೋ ಅಷ್ಟರಲ್ಲಿ ತುಪ್ಪ ಆಗಿದೆ. ಸೊ ತುಪ್ಪನ ನಾವು ಶೋಧಿಸ್ಕೊತಾ ಇದ್ದೀವಿ. ನೋಡಿ ಈ ಬಾಟ್ಲಲ್ಲಿ ನನಗೆ ಅರ್ಧ ಲೀಟ್ರ್ಗಿಂತ ಹೆಚ್ಚಾಗಿ ನನಗೆ ತುಪ್ಪ ಸಿಕ್ಕಿದೆ. ನಾನು 2 ಬಟ್ಲಷ್ಟು ಕ್ರೀಮ್ನ ಶೇಖರಣೆ ಮಾಡಿದ್ದೆ, ಅಂದರೆ ಕೆನೆನ ಶೇಖರಣೆ ಮಾಡಿದ್ದೆ. ಅದು ಸುಮಾರು ಒಂದು 2 ತಿಂಗಳಾಗಿತ್ತು ಅಂತ ಕಾಣುತ್ತೆ, 2ರಿಂದ 3 ತಿಂಗಳು. ಸರಿ, ಈಗ ನಮಗೆ ಈ ಪನ್ನೀರ್ ರೆಡಿ ಆಗಿದೆ. ಮಕ್ಕಳ ಬಾಕ್ಸಿಗೆ ನೀವು ಯೂಸ್ ಮಾಡ್ಕೋಬೋದು. ಈ ವಿಡಿಯೋನ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ.